ಧಾರವಾಡದಲ್ಲಿ ಅಡಿವೇಶ ಇಟಕಿ ಅವರಿಗೆ ಸನ್ಮಾನ, ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಗೌರವ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಅಡಿವೇಶ ಇಟಗಿ ಅವರಿಗೆ ಧಾರವಾಡದಲ್ಲಿ ಇರುವ ಅವರ ಕೇಂದ್ರ ಕಚೇರಿಯಲ್ಲಿ ಭವ್ಯ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷರೂ ಆದ ಸಂಕನಗೌಡ ಹೂವನ್ನವರ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು. ಸಮಾಜಮುಖಿ ಚಿಂತನೆ ಹಾಗೂ ಮಕ್ಕಳ ಅಭಿವೃದ್ಧಿಗೆ ನೀಡುತ್ತಿರುವ ಕೊಡುಗೆಯನ್ನು ಗುರುತಿಸಿ ಅಡಿವೇಶ ಇಟಗಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಡಿವೇಶ ಇಟಗಿ ಅವರು, ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದು, ಸಮಾಜದ ಎಲ್ಲಾ ವಲಯಗಳ ಸಹಕಾರ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪತ್ರಕರ್ತರ ಪಾತ್ರ ಸಮಾಜದಲ್ಲಿ ಅತ್ಯಂತ ಪ್ರಮುಖವಾಗಿದ್ದು, ಸಕಾರಾತ್ಮಕ ವಿಚಾರಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದ ಸೇವೆ ಶ್ಲಾಘನೀಯ ಎಂದಿದ್ದಾರೆ. ಕಾರ್ಯಕ್ರಮದ ನೇತೃತ್ವ ವಹಿಸಿದ ಸಂಗನಗೌಡ ಹೂವನ್ನ ಅವರ ಮಾತನಾಡಿ, ಸಮಾಜದ ಪ್ರಗತಿಗೆ ಶ್ರಮಿಸುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಮಹಮ್ಮದ್ ಗೌಸ್ ವಿಜಯ್ ಸಾಮ್ರಾಟ್ ನ್ಯೂಸ್ ಸಂಪಾದಕರು, ಅಜಯ್ ಹಿರೇಮಠ ಎಂಆರ್ಎಸ್ ನ್ಯೂಸ್ ವರದಿಗಾರರು, ಚಂದ್ರು ಹಿರೇಮಠ್ ಸಂಜೆ ಸಮಾಚಾರದ ವರದಿಗಾರರು, ಪ್ರವೀಣ್ ಹಡಪದ ಕೆಟಿಟಿವಿ ಕನ್ನಡ ಸಂಪಾದಕರು, ಸತೀಶ್ ಕೇದಾರಿ ಕೆ9 ನ್ಯೂಸ್ ಸಂಪಾದಕರು, ಬಸವರಾಜ್ ಭಜಂತ್ರಿ ಕೆ9 ನ್ಯೂಸ್ ವರದಿಗಾರರು, ನಾಗರಾಜ್ ಹೂಗಾರ್ ವಿಶ್ವದರ್ಶನ ದಿನಪತ್ರಿಕೆ ವರದಿಗಾರರು, ಹನುಮಂತ ಭಜಂತ್ರಿ, ಸಿದ್ದು ವಡ್ಡರ ಸೇರಿ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಆತ್ಮೀಯ ವಾತಾವರಣದಲ್ಲಿ ನಡೆಯಿತು ಮತ್ತು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಜರುಗಿದೆ. ಎಲ್ಲ ವೀಕ್ಷಕರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆಯ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಅಡಿವೇಶ ಇಟಗಿ ಅವರು ಸಹ ನಮ್ಮ ಜೊತೆ ಇದ್ದಾರ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ತಾವು ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಈಗ ಮಕ್ಕಳ ಬಗ್ಗೆ ನೀವು ಅತೀವ ಒಂದು ಅಭಿವೃದ್ಧಿಯ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಹಮ್ಮಿಕೊಳ್ಬೇಕಂತ ವಿಚಾರ ಮಾಡಿದ್ರಿ. ಅದ್ರ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಿ ಸರ್? ಅದೇ ಸರ್ಕಾರದ ಉದ್ದೇಶನೂ ಅದ. ಮಕ್ಕಳ ಒಂದು ಅಭಿವೃದ್ಧಿ, ಮಕ್ಕಳ ಒಂದು ಶ್ರೇಯೋಭಿವೃದ್ಧಿ ಮಾಡ್ಬೇಕನ್ನುವಂತ ಸರ್ಕಾರ ಉದ್ದೇಶ ಇಟ್ಕೊಂಡನ ಈ ಒಂದು ಧಾರವಾಡದಲ್ಲಿ ಈ ಆಫೀಸವನ್ನ ಅನೇಕ ಹಿರಿಯರು ಸೇರ್ಕೊಂಡ ಧಾರವಾಡದಲ್ಲಿ ಆಫೀಸ್ ವಿದ್ಯಾಕಾಶಿ ಅನ್ನುವಂತ ಊರದಲ್ಲಿ ಇಲ್ಲಿ ಆಫೀಸ್ ಏನ್ ತರದಾರ. ಬರುವಂತ ದಿವಸ ನನ್ನ ಮಕ್ಕಳಿಗೆ ಈಗಾಗಲೇ ನಾವು ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಮೊಬೈಲ್ ಅನ್ನ 16 ವರ್ಷದ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡುವಂತದ್ದು ಇರ್ಬೋದು. ಮಕ್ಕಳಿಗೆ ಅಂದ್ರ ಯಾಕೆ ಮೊಬೈಲ್ ನಿಷೇಧ ಮಾಡುವಂತದ್ದು ಅಂತಂದ್ರೆ ಅದರಲ್ಲಿ ನಮ್ ಜಗತ್ತನೇ ಇದೆ ಮೊಬೈಲ್ದಲ್ಲಿ, ಇಲ್ಲ ಅನ್ನಂಗಿಲ್ಲ. ಅದರಿಂದ ಫೈದಾ ಇದೆವೋ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅದ್ರದ್ದು ಕೆಟ್ಟ ದುಷ್ಪರಿಣಾಮಗಳು ಮಕ್ಕಳ ಮೇಲೆ ಭಾಳ ಬೀಳತ್ತಾವು. ಆದ್ರಿಂದ ನಾ ಪ್ರತಿಯೊಂದು ಸ್ಕೂಲ್ದೊಳಗ ಒಂದು ಫಲಕವನ್ನು ಹಾಕಿ ನಮ್ಮ ಇಲಾಖೆಯಿಂದ ಸೂಚನೆಯನ್ನು ಕೊಟ್ಟು, ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರ ಇವ್ರ 3 ಇಲಾಖೆಗೆ ಸಂಬಂಧಪಟ್ಟದ್ದ ಇರೋದ್ರಿಂದ ಅವರ ಒಂದು ಭಾವಚಿತ್ರಗಳನ್ನ ಹಾಕಿ ಮೊಬೈಲ್ ನಿಷೇಧ ಮಾಡುವಂತದ್ದು ಬರೋ ದಿವಸದಲ್ಲಿ ಮಕ್ಕಳ ಶ್ರೇಯೋ ಅಭಿವೃದ್ಧಿಗಾಯಕರ ಈ ಕಾರ್ಯಕ್ರಮವನ್ನು ಮುಂದಿನ ದಿವಸದಲ್ಲಿ ಮಾಡೋಣ. ಸರ್, ತಾವು ಯಾವ ಜಿಲ್ಲೆ ಒಳಗೆ ಈಗ ಅದನ್ನ ತಮ್ಮ ವ್ಯಾಪ್ತಿಯನ್ನ ಇದ್ರ ಮಾಡ್ತಾ ಇದ್ದಾರೆ ಸರ್? ಸದ್ಯ ನಮ್ದು ಶೈಕ್ಷಣಿಕ ಜಿಲ್ಲೆ 35 ಜಿಲ್ಲೆ ಬರ್ತದೆ. ಆದ್ರೆ ನಾನು ಈಗ ಸದ್ಯ ನಮ್ಮ ವಿಭಾಗ ಮಟ್ಟದಲ್ಲಿ ಬಿಜಾಪುರ ಇರ್ಬೋದು, ಕಾರವಾರ ಇರ್ಬೋದು, ಬೆಳಗಾವಿ, ಧಾರವಾಡ, ಆಮೇಲೆ ಬಾಗಲಕೋಟೆ ಈ ಎಲ್ಲಾ ಜಿಲ್ಲೆ ಪ್ರವಾಸ ಮುಗಿದಿದೆ. ಬರುವಂತ ದಿವಸ ನಾನೇನೀಗ ಮಕ್ಕಳ ಒಂದು ಸಾಹಿತ್ಯ ಸಮ್ಮೇಳನವನ್ನ ಇಡಬೇಕು ಅನ್ನುವಂತದ್ದ ಒಂದು ಚರ್ಚೆದಲ್ಲಿ ಇದರಲ್ಲಿ ಇದ್ದೇವೆ. ಈಗ ತಕ್ಷಣ ನಾವು ಮೀಟಿಂಗ್ ನಂತರ ಸರ್ಕಾರದ ಅನುಮತಿಯನ್ನು ಪಡೆದು ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅನ್ನುವಂಥದ್ದು. ಮಕ್ಕಳನ್ನು ಗುರುತಿಸುವಂಥದ್ದು, ಯಾವ ರಂಗದಲ್ಲಿ ಅವರು ಸಾಹಿತ್ಯ ಸಮ್ಮೇಳನದ ಜೊತೆಗೆ ಮಕ್ಕಳ ಹಬ್ಬ, ಅವತ್ತ ಮಕ್ಕಳಿಗೆ ಪಾಲಕರನ್ನು ಸಹ ಕರಿಬೇಕು. ಮತ್ತ ಈ ಮೊಬೈಲ್ ಇದ್ದಿರ್ಬೋದು ಅಥವಾ ಈ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಮಕ್ಕಳ ಆಟೋಪಯೋಗ ಇರ್ಬೇಕು. ಹಳೆ ಆಟಗಳನ್ನ ಬರಿತಾ ಇದ್ದೆ. ಯಾವುದೇ ಒಂದು ಈ ಹೆಣ್ಮಕ್ಳಿಗೆ ಒಂದು ಸಣ್ಣದ ಒಂದು ಉದಾಹರಣೆ ಹೇಳ್ತಾನ, ಎಲ್ಲಾ ಹಳೆ ಹಂಡ್ಯಾಳ ಅಂತ ಆಡ್ತಿದ್ರು ಮೊದಲು. ಅಂತವನ್ ಇರ್ಬೋದು, ಲಗೋರಿ ಇರ್ಬೋದು, ಚಿನ್ನಿ ಪನ್ನಿ ಇರ್ಬೋದು, ಇಂತ ಎಲ್ಲಾ ಆಟಗಳನ್ನ ಮಕ್ಕಳ ಹಬ್ಬ ಮಾಡ್ಬೇಕನ್ನುವಂತದ್ದ ನಾನು ಈ ಸದ್ಯ ಕಾನ್ಸೆಪ್ಟ್ ಇಟ್ಕೊಂಡೆ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಮಕ್ಕಳಿಗೆ ಏನಾಗ್ತಿದೆ ಅಂದ್ರೆ ಪಾಲಕರು ಬರೇ ಮಾರ್ಕ್ಸ್ಗಳು ತಗೊಳ್ಳೋ ಕಡೆ ಲಕ್ಷ್ಯ ಹಚ್ಚದ, ಮಕ್ಕಳ ಆಟವನ್ನ ಆಡೋದಕ್ಕ ಟೈಮ್ ಕೊಡ್ತಾ ಇಲ್ಲ. ನೋಡಿ, ನಾವು ಬೇಸಿಗೆ ಸೇಪಿ ಇಟ್ಟದ ಕಾರಣ ಏನಂತಂದ್ರೆ ಬಿಸಿಲಾಗೋದು ಹೆಚ್ಚ, ಅಂದ್ರೆ ಈ ಬಾಳ ಬಿಸಿಲು ಇರೋದ್ರಿಂದ ಬಿಸಿಲೊಳಗೆ ಹೋಗಬಾರ್ದು ಸಂಬಂಧ ನಾವು ಮಧ್ಯಾಹ್ನ ಇಟ್ಕೊಂಡು ತಂಪತ್ನೊಳಗೆ ಫ್ಯಾನ್ ಹಚ್ಚಿ ಅವ್ರಿಗೆ ಅದೇ ವ್ಯವಸ್ಥಿತವಾಗಿ 1 ತಾಸು 2 ತಾಸು ಅವ್ರಿಗೆ ಟ್ರೈನಿಂಗ್ ಕೊಟ್ಟ ಆಮೇಲೆ
ಅವ್ರಿಗೆ ನಾ ಮೊನ್ನೆ ಉದ್ಘಾಟನೆದಲ್ಲಿ ಹೇಳಿದ್ದೀನಿ, ನೀವೇನೋ ಆಟ ಆಡೋದಿದ್ರೆ 5 ಗಂಟೆ ಮುಂದೆ ಆಟ ಆಡ್ರಿ, 10 ಗಂಟೆ ಒಳಗೆ ಆಟ ಆಡ್ರಿ, ಮಧ್ಯಾಹ್ನ ಹೊತ್ತ 2 ತಾಸು ಇಲ್ಲಿ ನಮ್ ಉಚಿತ ಶಿಬಿರಕ್ಕೆ ಬರ್ರಿ, ಅದಾದ ನಂತರ ಊಟ ಮಾಡ್ರಿ 2 ತಾಸು. ಈ ಬಿಸಿಲು ಇರೋದ್ರಿಂದ ನೀವು ರೆಸ್ಟ್ ಮಾಡ್ರಂತೆ ನಮ್ಮ ಮಕ್ಕಳಿಗೆ ಕಿವಿಮಾತು ಹೇಳಿದೀವಿ. ಇದೇ ರೀತಿ ಎಲ್ಲೆಲ್ಲಿ ಶಿಬಿರ ನಮ್ಮಲ್ಲಿ ಶಿಬಿರ ಚಾಲು ಇದೆ ಎಲ್ಲಾ ಕಡೆನೂ ಸೂಚನೆಯನ್ನು ಕೊಡುವಂತದ್ದು ನಾವು ಮಾಡ್ತಾ ಇದ್ದೀವಿ. ಮತ್ತೀಗ ಇನ್ನೊಂದ್ ಏನಾಗ್ತಾ ಇದೆ ಸರ್, ಅಂದ್ರೆ ಆಧುನಿಕ ಯುಗದೊಳಗ ಮಕ್ಕಳಿಗೆ ವಿಭಿನ್ನವಾದಂತ ಡ್ರೆಸ್ಗಳನ್ನ ಹಾಕಿ ಉಡುಗೆ ತೊಡುಗೆಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ನಶಿಸಿ ಹೋಗುವಂತ ಕೆಲಸಗಳು ಆಗ್ತಾ ಇದೆ. ಇದ್ರೊಳಗೆ ತಾವೇನ್ ಹೇಳಿಕ್ ಬಯಸ್ತಾರೆ ಸರ್? ಹೌದು, ಅನಿವಾರ್ಯವಾಗಿನೂ ಮೊದಲೆಲ್ಲ ಡ್ರೆಸ್ಗಳು ಇರ್ಲಿಲ್ಲ ಹೆಚ್ಚ. ಅನಿವಾರ್ಯವಾಗಿನೂ ಮಕ್ಕಳಿಗೆ ಡ್ರೆಸ್ ಉಡುಗೆ ತೊಡುಗೆನೂ ಚೇಂಜ್ ಆಗ್ತಾ ಇದೆ. ಅದನ್ನು ನಾವು ಮಕ್ಕಳನ್ನ ನಾವೇನ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ, ಅಲ್ಲೇ ಪಾಲಕರನ್ನ ಕರೆಸೋ ಉದ್ದೇಶನ ಅದೇ. ನಾವು ಮಕ್ಕಳ ನಾವಿದ್ದಾಗ ಹೆಂಗ ನಮ್ಮನ್ನ ಪ್ರಿಯ ಆಗಿ ಬಿಡ್ತಿದ್ರು, ಈಗ ಒಬ್ಬೊಬ್ಬರ ಮಕ್ಕಳ ಒಂದ್ ಮಗು ಅಥವಾ 2 ಮಕ್ಕಳು ಇರ್ತಾವ. ಆದ್ರಿಂದ ಚೇಂಜಸ್ ಇರೋದ್ರಿಂದ ಆ ಚೇಂಜಸ್ ಆಗೋದ್ರ ಜೊತೆಗೆ ನಮ್ಮ ಹಳೆತನವನ್ನು ಬಿಡಬಾರ್ದು ಅನ್ನುವಂಥದ್ದು ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡುವಂತದ್ದು ಬರುವಂತ ದಿವಸ ನಾವು ಮಾಡ್ತೀವಿ. ವೀಕ್ಷಕರೇ ನೋಡಿರಲ್ಲ, ಇವತ್ತಿನ ದಿವಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಂತ ಸನ್ಮಾನ್ಯ ಇಟ್ಗಿ ಸರ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ಭಾರತ ದೇಶದೊಳಗ ಉಡುಗೆ ತೊಡುಗೆಗಳು ಸಹಿತ ಬಹಳ ಒಂದು ನೀಟ್ನೆಸ್ ಆಗಿರ್ಬೇಕು, ನಾವು ಯಾವ ನಮ್ಮ ಸಂಸ್ಕೃತಿಯನ್ನ ಬಿಡಬಾರ್ದು, ಎಲ್ಲಾ ಸಮಗ್ರ ಅಭಿವೃದ್ಧಿ ಕುರಿತು ಮಕ್ಕಳ ಒಂದು ಯಾವ ರೀತಿ ಬೆಳವಣಿಗೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಅದರ ಬಗ್ಗೆ ಸಂಪೂರ್ಣವನ್ನ ಮಾಹಿತಿ ನೀಡಿದಾರೆ. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಧನ್ಯವಾದ. ನಮಸ್ಕಾರ.